Praise the Lord. Greetings to you all in the name of our Lord and Savior Jesus Christ. Today's Bible verse, the book of Ezekiel chapter 37 verse 4. Tell these dry bones to listen to the word of the Lord. ಎಜ್ಕೇಲನ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ 4ನೇ ವಚನ. ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ನಮ್ಮ ಕರ್ತನಾದ ದೇವರು ಅಂದು ಪ್ರವಾದಿಯಾದ ಎಜ್ಕೇಲನಿಗೆ ಒಣಗಿದ ಎಲುಬುಗಳಿಗೆ ದೈವೋಕ್ತಿಯನ್ನು ನುಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ವಾಕ್ಯವನ್ನು, ದೇವರ ಧ್ವನಿಯನ್ನು ಅವುಗಳ ಮೇಲೆ ಹರಡಿಸಿದಾಗ, ದೇವರ ವಾಕ್ಯವನ್ನು ಅವುಗಳಿಗೆ ಹೇಳಿದಾಗ ಆ ಒಣಗಿದ ಎಲುಬುಗಳು ಎದ್ದು ನಿಂತವು. ಅದು ಒಂದು ದೊಡ್ಡ ಸೈನ್ಯವಾದವು. ಅವುಗಳಲ್ಲಿ ಶ್ವಾಸವು ಬಂತು ಪ್ರಿಯರೇ. ಅವು ಬದುಕುವ ಮನುಷ್ಯರಾದರು. ಆ ವಾಕ್ಯವನ್ನು ದೇವರು ಇವತ್ತು ನನಗೂ ನಿನಗೂ ಹೇಳ್ತಾ ಇದ್ದಾರೆ. ಅದೇ ನುಡಿಯನ್ನು ಇವತ್ತು ನಮಗೆ ನುಡಿಯಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ. ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ನಮ್ಮ ದೇಹಕ್ಕೆ ದೇವರ ವಾಕ್ಯವನ್ನು ನುಡಿಯಬೇಕು, ದೇವರ ದೈವೋಕ್ತಿಯನ್ನು ನುಡಿಯಬೇಕು, ಪ್ರವಾದನೆಯನ್ನು ನಾವು ನುಡಿಯಬೇಕಾಗಿದೆ ಪ್ರಿಯರೇ. ನೀನು ಇಂದು ರೋಗಗ್ರಸ್ತನಾಗಿ ಚಿಂತೆಯಲ್ಲಿರುವಾಗ, ಅನಾರೋಗ್ಯದಲ್ಲಿರುವಾಗ ಆ ನಿನ್ನ ದೇಹಕ್ಕೆ ಈ ದೈವೋಕ್ತಿಯನ್ನು ನುಡಿ. ಏಷಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯ ಏನು ಹೇಳ್ತದೆ ಅಂದರೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಎಂಬುದಾಗಿ. ಹೌದು, ಈ ದೈವೋಕ್ತಿಯನ್ನು ನಿನ್ನ ದೇಹಕ್ಕೆ ಪ್ರತಿನಿತ್ಯ ನುಡಿ. ಇವತ್ತೇ ದೇವರು ನಿನ್ನನ್ನು ಗುಣಪಡಿಸುತ್ತಾರೆ. ಆತನ ಬಾಸುಂಡೆಗಳಿಂದ, ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾದೆನು. ಈ ದೈವೋಕ್ತಿಯನ್ನು ಪ್ರತಿದಿನ, ಪ್ರತಿ ಕ್ಷಣದಲ್ಲಿ ನೀನು ನಿನ್ನ ದೇಹಕ್ಕೆ ನುಡಿಯುತ್ತಾ ಇರು. ಎರಡನೆಯದಾಗಿ, ನಿನ್ನ ಆರ್ಥಿಕ ಪರಿಸ್ಥಿತಿ ಇವತ್ತು ಹದಗೆಟ್ಟಿರುವುದಾದರೆ ಆ ನಿನ್ನ ಆರ್ಥಿಕ ಪರಿಸ್ಥಿತಿಗೆ ಈ ರೀತಿ ದೇವರ ವಾಕ್ಯವನ್ನು ನುಡಿ. 2 ಕೊರಿಂಥೆ 8:9ನೇ ವಾಕ್ಯದಲ್ಲಿ ದೇವರು ಈ ರೀತಿ ಹೇಳ್ತಾರೆ, ಆತನು ಐಶ್ವರ್ಯವಂತನಾಗಿದ್ದಾಗ್ಯೂ ಕೂಡ ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗಾಗಿ ಬಡವನಾದನು. ಹೌದು, ನೀನು ಬಡತನದಲ್ಲಿ ಇವತ್ತು ಬಳಲುತ್ತಾ ಇರುವುದಾದರೆ ಈ ದೈವೋಕ್ತಿಯನ್ನು ನಿನ್ನ ಆರ್ಥಿಕ ಪರಿಸ್ಥಿತಿಗೆ ನುಡಿ. ನಿನ್ನನ್ನು ನೀನು ಈ ವಾಕ್ಯವನ್ನು ಹೇಳಿಕೊ, ನನ್ನ ದೇವರು ಶ್ರೀಮಂತನಾದ ದೇವರು, ಆದಾಗ್ಯೂ ನಾನು ಶ್ರೀಮಂತನಾಗಬೇಕೆಂದು ನನ್ನ ಯೇಸು ಸ್ವಾಮಿ ಬಡತನದಲ್ಲಿ ಸೇರಿದ್ದಾರೆ. ಈ ವಾಕ್ಯವನ್ನು ನೀನು ಪ್ರತಿನಿತ್ಯ ನುಡಿಯುತ್ತಾ ಇರು. ಮೂರನೆಯದಾಗಿ, ನಿನ್ನ ಮಕ್ಕಳ ಕುರಿತು ನೀನು ಇವತ್ತು ಚಿಂತಿತರಾಗಿರುವುದಾದರೆ, ನಿನ್ನ ಮಕ್ಕಳ ಭವಿಷ್ಯದ ಕುರಿತು ನೀನು ಚಿಂತಿತನಾಗಿರುವುದಾದರೆ, ಕೀರ್ತನೆ 92:12 ಅವರ ಮೇಲೆ ಈ ದೈವೋಕ್ತಿಯನ್ನು ನುಡಿ. ಏನೆಂದರೆ, ನೀನು ಖರ್ಜೂರದ ಮರದಂತೆ ಬೆಳೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗು ಎನ್ನುವ ಪ್ರಾಫೆಸಿಯನ್ನು ನೀನು ನಿನ್ನ ಮಕ್ಕಳ ಜೀವಿತದಲ್ಲಿ ನುಡಿಯುತ್ತಾ ಇರು. ಮಕ್ಕಳಿಗಾಗಿ ನೀನು ಯಾವಾಗಲೂ ಈ ವಾಕ್ಯವನ್ನು ಹೇಳುತ್ತಾ ಇರು. ನೀನು ನಿನ್ನ ಕುಟುಂಬದ ಬಗ್ಗೆ ದೈವೋಕ್ತಿಯನ್ನು ನುಡಿ. ನೀನು ನಿನ್ನ ಭವಿಷ್ಯದ ಬಗ್ಗೆ ದೈವೋಕ್ತಿಯನ್ನು ನುಡಿ. ಯೋಬ 22:28 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಯಾವುದನ್ನು ಸಂಕಲ್ಪಿಸಿಕೊಳ್ಳುತ್ತೀಯೋ ಅದು ನಿನಗೆ ನೆರವೇರುವುದು, ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಎಂಬುದಾಗಿ. ಹೌದು, ಇಂದಿನಿಂದ ನನ್ನ ಮಾರ್ಗವು ಪ್ರಕಾಶದಿಂದ ಪ್ರಕಾಶ ಹೊಂದುತ್ತದೆ ಎಂಬುದಾಗಿ ನೀನು ಯಾವಾಗಲೂ ದೈವೋಕ್ತಿಯನ್ನು ನಿನ್ನನ್ನು ನೀನು ಕುರಿತು ನುಡಿಯುತ್ತಾ ಇರು. ಎಲ್ಲ ದೈವೋಕ್ತಿಗಳು ನಿನ್ನ ಜೀವಿತದಲ್ಲಿ ಪೂರ್ತಿಯಾಗುತ್ತವೆ ಪ್ರಿಯರೇ. ನಿಮಗೆ ಏನು ಅನಿಸುತ್ತದೆಯೋ ಅದನ್ನು ನೀವು ಅನುಸರಿಸಬೇಡ್ರಿ. ನೀವು ಏನು ನೋಡುತ್ತೀರೋ ಅದನ್ನು ನೀವು ಅನುಸರಿಸಬೇಡಿರಿ. ಇತರರು ಏನು ಹೇಳುತ್ತಾರೋ ಅದನ್ನು ನೀವು ಅನುಸರಿಸಬೇಡ್ರಿ. ಮಾಧ್ಯಮಗಳು ಕಣ್ಣಿಗೆ ಕಟ್ಟುವಂತೆ ವರ್ಣಿಸ್ತಾರಲ್ಲ, ಅದನ್ನು ನೀವು ಅನುಸರಿಸಬೇಡ್ರಿ. ಆದರೆ ನೀವು ಅನುಸರಿಸಬೇಕಾಗಿರುವುದು ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದು, ದೇವರ ವಾಕ್ಯದಲ್ಲಿ ಏನು ಹೇಳಿದೆಯೋ ಅದು, ದೇವರ ಆತ್ಮನು ನಿಮ್ಮ ಜೀವಿತದಲ್ಲಿ ಏನು ನುಡಿಯುತ್ತಾ ಇದ್ದಾರೋ ಅದನ್ನು ನೀನು ದೈವೋಕ್ತಿಯಾಗಿ ಇಂದು ನಿನ್ನ ಜೀವಿತದಲ್ಲಿ ನುಡಿಯುತ್ತಾ ಇರು. ನಿನ್ನ ರೋಗಗ್ರಸ್ತ ದೇಹಕ್ಕೆ ನುಡಿಯುತ್ತಾ ಇರು. ನಿನ್ನ ಆರ್ಥಿಕ ಪರಿಸ್ಥಿತಿಗೆ ನುಡಿಯುತ್ತಾ ಇರು. ನಿನ್ನ ಮಕ್ಕಳ ಕುರಿತು ಈ ದೈವೋಕ್ತಿಯನ್ನು ನುಡಿಯುತ್ತಾ ಇರು. ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ ಈ ದೈವೋಕ್ತಿಯನ್ನು ನೀನು ಪ್ರತಿನಿತ್ಯ ನುಡಿಯುತ್ತಾ ಇರುವುದಾದರೆ ಖಂಡಿತವಾಗಿಯೂ ಅಂದು ಆ ಒಣಗಿದ ಎಲುಬುಗಳಲ್ಲಿ ಜೀವ ಶ್ವಾಸವನ್ನು ಹೋಗಿಸಿದ ದೇವರು ಇಂದು ನಿನ್ನನ್ನು ಸಂಪೂರ್ಣವಾಗಿ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನೀವು ನಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವಂಥ ದೇವರಪ್ಪ, ಸ್ತೋತ್ರ ತಂದೆಯೇ. ಅಂದು ಎಜ್ಕೇಲನ ಮೂಲಕವಾಗಿ ದೇವ ಆ ಒಣಗಿದ ಎಲುಬುಗಳಲ್ಲಿ ಶ್ವಾಸವನ್ನು ಊದಿ ದೈವೋಕ್ತಿಯನ್ನು ನುಡಿದಾಗ
ಮಾಡಿದಾಗ ಅಪ್ಪ ಆ ಎಲುಬುಗಳೆಲ್ಲವೂ ಮನುಷ್ಯರಾಗುವಂತೆ ನೀನು ಮಾಡಿದ್ಯಲ್ಲ ದೇವ, ನಿನಗೆ ಸ್ತೋತ್ರ. ನಿನ್ನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ತಂದೆಯೇ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿಕೊಡ್ತಾನೆ. ಇಂದು ಅವರ ಜೀವಿತದಲ್ಲಿ ಈ ದೈವೋಕ್ತಿಯನ್ನು ನುಡಿಯುತ್ತೇನೆ ದೇವ. ಈ ದೈವೋಕ್ತಿ ಅವರ ಜೀವಿತದಲ್ಲಿ ನೆರವೇರಿಸಪ್ಪ. ನಿನ್ನ ಬಾಸಂಡೆಗಳಿಂದ ಅವರನ್ನು ಗುಣಪಡಿಸು ಸ್ವಾಮಿ. ನೀನು ಐಶ್ವರ್ಯವಂತನಾಗಿದ್ದಾಗ್ಯೂ ಕೂಡ ಬಡತನದಲ್ಲಿ ಸೇರಿ ನಿನ್ನ ಮಕ್ಕಳು ಐಶ್ವರ್ಯವಂತರಾಗಬೇಕು ಎಂಬುದಾಗಿ ಹೇಳಿದೆಯಲ್ಲಪ್ಪ. ಆ ಐಶ್ವರ್ಯ ಈ ಮಕ್ಕಳ ಜೀವಿತದಲ್ಲಿ ಹಿಂದೆ ಬರಲಿ ಕರ್ತನೆ. ಇವರ ಮಕ್ಕಳು ಖರ್ಜೂರದ ಮರದಂತೆ ಬೆಳೆಯಲಿ ಸ್ವಾಮಿ. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಇವರು ವೃದ್ಧಿಯಾಗಲಿ ಕರ್ತನೆ. ಅಪ್ಪ, ಇವರ ಕುಟುಂಬವನ್ನು ಆಶೀರ್ವಾದ ಮಾಡು ಕರ್ತನೆ. ಇಂದಿನಿಂದ ಅವರು ಪ್ರಕಾಶದಿಂದ ಪ್ರಕಾಶವನ್ನು ಹೊಂದಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.